ಇದು ಪ್ಯೂರ್ ನಾಟಿ ಸರ್. ಇವು ಫುಲ್ ವ್ಯಾಕ್ಸಿನ್ ಆಗಿದೆ. ಇವಾಗ 21 ದಿವಸ ಆಯಿತು. 3 ವ್ಯಾಕ್ಸಿನ್ ಮಾಡಿದೆ. ಇನ್ನೂ 1 ವ್ಯಾಕ್ಸಿನ್ ಆಗಬೇಕು. ಫ್ಯಾಕ್ಟ್ರಿಗೆ ಹೋಗಬೇಕು, ಒಂದು ಇದಕ್ಕೆ ಅಂಗಡಿಗೆ ಹೋಗಬೇಕು. ಯಾವ ಕೆಲಸಕ್ಕೆ ಅದು ಮನೆಯಿಂದನೇ ಅವರೇ ಓನಾಗೆ ಮಾಡ್ಕೊಬೋದು. ಹಿಂಗೆ ಮೇಂಟೆನೆನ್ಸ್ ಮಾಡಬೇಕು. ವಾಟರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಇಲ್ಲ ನಮ್ಗೆ ಯಾವ್ದಾರ ರೋಗ ಪಾಗ ಬಂದಿರ್ತದೆ, ಇಲ್ಲ ನೆಗಡಿ ಜ್ವರ ಬಂದಿರ್ತದೆ, ಅದನ್ನು ಯಾವ ಥರ ಹೆಂಗೆ ಮೇಂಟೈನ್ ಮಾಡಬೇಕು, ಯಾವ್ದು ಕೊಡೋದು ಔಷಧಿ. ಇದು ಚಿನ್ನ ಸೇಮ್. ಇದು ಚಿನ್ನ ಹೆಂಗೆ ಮಾಡ್ತೀರಾ ಅದೇ ಥರ ನಾಟಿ ಕೋಳಿ ಮಾಡ್ಕೊಬೋದು. ಔಟ್ ಆಫ್ ಸ್ಟೇಷನಲ್ಲಿ ಬಿಟ್ಟು ಮೇಯಿಸ್ಬಿಟ್ಟು ಬೆಳಗ್ಗೆ ಒಂದು 8 ಗಂಟೆಗೆ ಆಚೆ ಕಡೆ ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಆಚೆ ಕಡೆ 8 ಗಂಟೆಗೆ ಹೋಗ್ಬಿಟ್ಟು ಸಾಯಂಕಾಲ 5 ಗಂಟೆ 6 ಗಂಟೆ ಓಪನ್ ಫೀಡ್ ತಿನ್ಕೊಂಬಂದರೆ ಮತ್ತೆ ನಿಮ್ಗೆ 6 ಗಂಟೆ ಒಳಗೆ ಫಾರ್ಮಲ್ಲಿ ಬಂದುಬಿಡುತ್ತೆ. ಅದು ಹುಳ ಹುಟ್ಟ, ನುಗ್ಗೆ ಸೊಪ್ಪು, ಅಗ್ಗೆ ಸೊಪ್ಪು, ಗೆದಲು ಹುಳ ಎಲ್ಲ ತಿನ್ಕೊಂಬರ್ತದೆ ಓಪನ್ ಫೀಡು. ಅದರಲ್ಲಿ ನಿಮಗೆ ಫುಡ್ಡಿಂದು ಅದರಲ್ಲಿ ಮಿಕ್ಕುತ್ತೆ. ನಿಮಗೆ ಚಿಕ್ಕ ಮರಿ ಡೇ ಓಲ್ಡ್ ತೊಗೊಂಡ್ರೆ ಜಾಸ್ತಿ ಮಾರ್ಟಾಲಿಟಿ ಬರುತ್ತೆ. ಅದಕ್ಕೆ ನೀವು ಬ್ರೂಡಿಂಗ್ ಕೊಡಬೇಕು, ಆ ಕಷ್ಟ ಇರುತ್ತೆ. ಅದು ಬೇಡ. ನೀವು ಸಣ್ಣ ಪುಟ್ಟ 200-300ಇಂದನೇ ಸ್ಟಾರ್ಟ್ ಮಾಡಬೇಕಾದ್ರೆ 1 ಮಂತ್ ಮರಿನೇ ತಗೋಬೇಕು. ಸರ್, ನಮ್ಮ ಹೆಸರು ಮಾದೇಶ ಅಂತ. ರಾಮ್ ನಾಟಿ ಕೋಳಿ ಫಾರ್ಮ್ ಅಂತ ಬೆಂಗಳೂರು ಹತ್ರ ಗೌಡನಗಿರಿಯಲ್ಲಿ ಲೊಕೇಟ್ ಆಗಿದೆ. ಮರಿಗಳು ನೋಡಿ, ಇದು ಪ್ಯೂರ್ ನಾಟಿ ಮರಿಗಳು. ಚೂಟಿ ನೋಡಿ ಗೊತ್ತಾಗುತ್ತೆ, ಪಕ್ಕಾ ನಾಟಿ, ಯಾವುದು ಬೆರಕೆ ಇಲ್ಲ. ನೀವು ಹೇಳ್ಬಿಟ್ರೆ ನಿಮ್ಮ ಫಾರ್ಮ್ ನಿಮ್ಮ ಜಾಗಕ್ಕೆ ಬರುತ್ತೆ. ಯಾವ ಥರ ಮೇಯಿಸ್ಬೇಕು, ಹೆಂಗೆ ಮೇಯಿಸ್ಬೇಕು, ಇದನ್ನು ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಸಣ್ಣದ್ರಿಂದ ದೊಡ್ಡದಾಗೋದು ಹೆಂಗೆ, ಕಮ್ಮಿ ಬಡ್ಜೆಟಿಂದ ದೊಡ್ಡದಾಗೋದು ಹೆಂಗೆ, ಆ ಥರ ನಿಮ್ಮ ಬಂಡವಾಳ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ನೀವು ಎಷ್ಟನ್ನ ಆರ್ಡ್ರ್ ಮಾಡಿ, 200 ಕೋಳಿ 300 ಕೋಳಿ, ನಿಮ್ಮ ಫ್ರೀ ಡೆಲಿವರಿನೇ ಉಂಟು. ನೀವು ನಿಮ್ಮ ಜಾಗಕ್ಕೆ ಹೇಳ್ಬಿಟ್ರೆ ಬಂದು ಯಾವ ಥರ ಮೇಂಟೈನ್ ಮಾಡಬೇಕು, ಹೆಂಗೆ ಇದನ್ನು ನೀಟಾಗಿ ಪಡಿಸ್ಕೊಬೇಕು, ಲಾಭ ಮಾಡೋದು ಹೆಂಗೆ, ಇದನ್ನು ಸೇಲ್ಸ್ ಮಾಡೋದು ಹೆಂಗೆ, ಮಾಂಸಕ್ಕೆ ಯಾವಾಗ ಮಾರಬೇಕು, ಮೊಟ್ಟೆಗೆ ನೀವು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ನಾವು ಮಾರ್ಕೊಂಡ್ರೆ ಒಳ್ಳೆಯದಾಗುತ್ತೆ, ಅಲ್ಲ ನಿಮ್ಮ ಓನ್ ಯೂಸಿಗೆ ಹೆಂಗೆ ನಾವು ಮೇಂಟೆನೆನ್ಸ್ ಮಾಡೋದು, ಆ ಥರ. ಇದು ಪ್ಯೂರ್ ನಾಟಿ ಸರ್. ಇವು ಎಲ್ಲ ಫುಲ್ ವ್ಯಾಕ್ಸಿನ್ ಆಗಿದೆ. ಇವಾಗ 21 ದಿವಸ ಆಯಿತು. 3 ವ್ಯಾಕ್ಸಿನ್ ಮಾಡಿದೆ. ಇನ್ನೂ 1 ವ್ಯಾಕ್ಸಿನ್ ಆಗಬೇಕು. ಇನ್ನೊಂದು 10 ದಿನ ಬಿಟ್ಟು ಇನ್ನೊಂದು ವ್ಯಾಕ್ಸಿನ್ ಮಾಡಿಬಿಟ್ಟು ಇದೆಲ್ಲ ಕಸ್ಟಮರ್ಗೆ ಹಂಗೆ ಹೋಗ್ಬಿಡುತ್ತೆ. ಇದೆಲ್ಲ ಇವಾಗನೇ ಬುಕ್ಕಿಂಗ್ ಆಗಿದೆ. ಕೋಳಿ ಇದರಲ್ಲಿ ಒಂದು 30% ಹುಂಜ ಐತೆ, 70% ಹೆಣ್ಮರಿ ಐತೆ. ಒಬ್ರೊಬ್ಬರು ಜಾಸ್ತಿ ಹುಂಜ ಕೇಳ್ತಾರೆ. ಹುಂಜ ಕೆಲವ್ರಿಗೆ ಹುಂಜ ಕೊಟ್ಬಿಡ್ತೀನಿ, ಹೆಣ್ಮರಿ ಕೆಲವ್ರಿಗೂ ಹೆಣ್ಮರಿ ಕೊಟ್ಬಿಡ್ತೀನಿ. ಇಲ್ಲ ನಮ್ಗೆ 2 ಮಿಕ್ಸ್ ಬೇಕನ್ನೋರಿಗೆ ಮಿಕ್ಸನ್ನೇ ಕೊಡೋದು. ಇದರಲ್ಲಿ ಹೆಂಗೆ ನಾವು ಮೇಂಟೆನೆನ್ಸ್ ಮಾಡಬೇಕನ್ನೋದು, ಅವರು ಕೋಳಿ ಸಾಕಾಣಿಕೆ ಹೊಸದಾಗಿ ನಾನು ಮಾಡ್ತೀನಿ, ನನಗೆ ಸ್ವಲ್ಪ ಹೇಳ್ಕೊಡಿ, ನಾನು ಇದರಿಂದ ಲಾಭ ಆಗಬೇಕು ಅಂತ ಕೇಳೋರಿಗೆ, ಇಲ್ಲ ಮನೆಯಲ್ಲಿ ಇರೋರಿಗೆ ಯಾರು ಲೇಡೀಸ್ ಇದ್ರೂ ಅವರು ನಾವು ಸಾಕೊಬೋದು. ಬೇರೆ ಕೆಲಸ ಎಲ್ಲಿ ಹೋಗಂಗಿಲ್ಲ. ಒಂದು ಫ್ಯಾಕ್ಟ್ರಿಗೆ ಹೋಗಬೇಕು, ಒಂದು ಇದಕ್ಕೆ ಅಂಗಡಿಗೆ ಹೋಗಬೇಕು, ಯಾವ ಕೆಲಸಕ್ಕೆ ಅದು ಮನೆಯಿಂದನೇ ಅವರೇ ಓನಾಗೆ ಒಂದು 200 ಕೋಳಿ ನೀವು ತೊಗೊಂಡೋಗಿ ನಾನು ಮಾಡ್ತೀನಿ, ನಾನು ಅದರಿಂದನೇ ಲಾಭ ಆಗಬೇಕು, 200 ಕೋಳಿಯಿಂದ ನಾನು ಜಾಸ್ತಿ ಮಾಡಬೇಕು, ಒಂದು 500 ಆಗಬೇಕು, 1000 ಆಗಬೇಕು, ಇಲ್ಲ 200 ಕೋಳಿಯಿಂದ ನನಗೆ ಬಂದರೆ ಎಷ್ಟು ಲಾಭ ಬರುತ್ತೆ, ಆ ಥರ ನೀವು ಮೇಂಟೈನ್ ಮಾಡಬೇಕಾದ್ರೆ ನಾಟಿ ಕೋಳಿ ತಗೊಳ್ಳಿ. ಪ್ಯೂರ್ ನಾಟಿ ತೊಗೊಂಡ್ರೆ ನಿಮಗೆ ಮೊಟ್ಟೆನೂ ದುಡ್ಡಾಗುತ್ತೆ, ಮಾಂಸನೂ ದುಡ್ಡಾಗುತ್ತೆ. ಇವು ನೋಡಿ, ಈ ವೆರೈಟಿ A1 ಫಸ್ಟ್ ಕ್ವಾಲಿಟಿ. ಇದು ನೀವು ಮಾಮೂಲಿ ಮನೆ ಹತ್ರ ಸಾಕ್ತಿರಲ್ಲ ಆ ಥರ ಅದಕ್ಕಿಂತ ಚೆನ್ನಾಗಿ ನೀಟಾಗಿ ಬರುತ್ತೆ. ನೀವು ನೋಡಿದ್ರೂ ಗೊತ್ತಾಗುತ್ತೆ. ನೋಡಿ, ಇದನ್ನು ಶೂಟಿಂಗ್ ನೋಡಿದ್ರೂ ಗೊತ್ತಾಗುತ್ತೆ. ಕೋಳಿ ಎಲ್ಲ ಕಲರಲ್ಲಿ ಬರುತ್ತೆ. ನೀವು ಹೆಂಗೆ ಸಾಕೋಬೇಕು ಅನ್ನೋದಕ್ಕೆ ನಾವು ಜವಾಬ್ದಾರಿ. ಅದು ನಾವು ಹೇಳ್ಕೊಡ್ತೀವಿ ನಿಮಗೆ. ಹಿಂಗೆ ಮೇಂಟೆನೆನ್ಸ್ ಮಾಡಬೇಕು, ವಾಟರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಇಲ್ಲ ನಮ್ಗೆ ಯಾವ್ದಾರ ರೋಗ ಪಾಗ ಬಂದಿರ್ತದೆ, ಇಲ್ಲ ನೆಗಡಿ ಜ್ವರ ಬಂದಿರ್ತದೆ, ಅದನ್ನು ಯಾವ ಥರ ಹೆಂಗೆ ಮೇಂಟೈನ್ ಮಾಡಬೇಕು, ಯಾವ್ದು ಕೊಡೋದು ಔಷಧಿ ಎಲ್ಲ ನಾವೇ ಹೇಳ್ಕೊಡ್ತೀವಿ. ನೀವು ಏನೂ ಬರೋಲ್ಲ. ಅದು ವ್ಯಾಕ್ಸಿನ್ ಮಾಡೋದಕ್ಕೆ ಕಾಯಿಲೆ ಪಾಯಿಲೆ ಬರೋಲ್ಲ. ಇನ್ ಕೇಸ್ ನೀವು ಹೊಸ ನೀರಿಗೆ ಬೇಕಾದರೆ ಇದು ನೆಗಡಿ ಬರುತ್ತೆ, ಸ್ವಲ್ಪ ಜೂಗುಡಿಸುತ್ತೆ. ಅವಾಗ ಜೂಗುಡಿಸುವಾಗ ನೀವು ನೆಗಡಿ ಔಷಧಿ ಕೊಟ್ಟರೆ ಸಾಕು, ಅದರಿಂದ ನಿಮಗೆ ಎಲ್ಲ ನೀಟಾಗಿ ಆಗ್ಬಿಡುತ್ತೆ. ನೀವು ಒಂದು 3 ತಿಂಗಳು 4 ತಿಂಗಳು ಆದಮೇಲೆ ನೀವು ಹಂಗೆ ನೀವು ಮಾರ್ಕೊಬೋದು. ಆವಾಗ ನಿಮ್ಗೆ ಯಾವ ಲಾಭ ಬರೋದು, ನೀವು 3 ತಿಂಗಳಿಗೆ ಅದು ಎಷ್ಟಾಗುತ್ತೆ ಅಂತ ಹಂಗೆ ಡಿವೈಡ್ ಮಾಡ್ಕೊಬೋದು. ಹೆಂಗೆ ಇದ್ರೂ ನಿಮ್ಮ ತಿಂಗಳಿಗೆ ಒಂದು 15,000 10,000 ಬರೋಂಗೆ 200 ಕೋಳಿಗೆ ಬಂದುಬಿಡುತ್ತೆ. ನಾಟಿ ಕೋಳಿನಲ್ಲಿ ಇನ್ನೊಂದು ಟೈಪ್ ಇದೆ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದು ಬಂದು ಬೇರೆ ಎಗ್ ಪರ್ಪಸ್ಗೆ. ಇದು ಚಿಕನ್ ಪರ್ಪಸ್ಗೆ ಒಳ್ಳೆ ಉದ್ದ ಬರುತ್ತೆ. ಇದು ಚೆನ್ನಾಗಿ ಬೆಳೆಯುತ್ತೆ. ಚಿಕನ್ನು ಟೇಸ್ಟ್, ಇದು ಬೇಗ ದಪ್ಪ ಆಗಿಬಿಡುತ್ತೆ. ಇದು ನೀವು ಯಾವುದಾನ ಹಬ್ಬಗಳು ಹತ್ರ ಇದೆ ಅಂದರೆ ಒಂದು 3 ತಿಂಗಳು ಮುಂಚೆ ತೆಗೆದು ಬಿಟ್ಬಿಟ್ರೆ ಹಂಗೆ ಖಾಲಿ ಆಗಿಬಿಡುತ್ತೆ. ನೀವು ಕಸ್ಟಮರ್ಗೆ ನೀವೇ ಸ್ಟ್ರೈಟಾಗಿ ಸೇಲ್ ಮಾಡ್ಬೋದು. ಆವಾಗ ನಿಮಗೆ ಲಾಭ ಜಾಸ್ತಿ ಇರುತ್ತೆ. ನೀವು ಒಂದು ಸತಿ ನಿಮ್ಮ ಹತ್ರ ತೊಗೊಂಡ್ರೆ ನೆಕ್ಸ್ಟ್ ಅವ್ರು ನಿಮ್ಮ ಹತ್ರನೇ ತೊಗೊತಾರೆ, ಎಲ್ಲೂ ಹೋಗಲ್ಲ, ಅಂಗಡಿ ಕಡೆನೇ ಹುಡುಕಲ್ಲ ನಿಮ್ಮನ್ನ. ನಿಮ್ಮ ಹತ್ರ ನಾಟಿ ಕೋಳಿ ಇದೆಯಾ ಅಂತ ನಿಮ್ಮ ಹತ್ರನೇ ಹುಡುಕೊಂಬರ್ತಾರೆ. ಆ ಥರ ನಿಮಗೆ ನೀಟಾಗಿರುತ್ತೆ. ನಾಟಿ ಕೋಳಿನಲ್ಲಿ ಫಸ್ಟ್ ಟಚ್ ಮಾಡಿ ಸರ್. ನಾಟಿ ಕೋಳಿನೇ ಬೆಸ್ಟು. ಅದಕ್ಕೆ ನಿಮಗೆ ಫಸ್ಟ್ ನಾಟಿ ಕೋಳಿಯಿಂದನೇ ಬೇರೆ ಕೋಳಿಗೆ ಹೋಗಿ ಅಂತ. ಇವಾಗ ತಗೊಂಡ್ರೆ ನೀವು 1 ಮಂತ್ ಆದಮೇಲೆ ತೊಗೊಂಡ್ಮೇಲೆ ನೀವು ಯಾವಾಗ ಮಾರೋದಂದರೆ 3 ತಿಂಗಳು ನೀವು ಚೆನ್ನಾಗಿ ಮೇಯಿಸಿದ್ರೆ 3.5 ತಿಂಗಳಿಂದ ನೀವು ಮಾರ್ಕೊಬೋದು. ಆವಾಗ ನಿಮಗೆ ಸೇಲ್ ಆಗುತ್ತೆ. ಇಲ್ಲ ನನಗೆ ಇನ್ನೊಂದು 3.5 ತಿಂಗಳ ಮೇಲೆ ಇನ್ನೂ 1 ತಿಂಗಳು ಬಿಡ್ತೀನಿ ಅಂದರೆ ಆವಾಗ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ. ಆವಾಗ ಗಟ್ಟಿ ಬರುತ್ತೆ ಮಾಂಸ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ನಿಮ್ಮ ನೇಮ್ ಇರ್ತದೆ. ಸ್ವಲ್ಪ ನಿಧಾನ ಹೋದರೆ ಲಾಭ ಜಾಸ್ತಿ ಬರುತ್ತೆ. ಇಲ್ಲ ನಾವು ಮುಂಚೆನೇ ಮಾರ್ಕೊಬೇಕು, ನನಗೆ ಈಗಲೇ ಬೇಕು ಅಂದರೆ ಸ್ವಲ್ಪ ಲಾಭ ಕಮ್ಮಿ ಆಗುತ್ತೆ. ಯಾಕಂದರೆ 3.5 ತಿಂಗಳ ಮೇಲೆ ಇನ್ನೂ ಅರ್ಧ ಕೆಜಿ ಪಿಕಪ್ ಆಗುತ್ತೆ.
ಇವಾಗ 1 300 1 400 ಬರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಮಾರಿದ್ರೆ ಹುಂಜ ಕಮ್ಮಿ ಬರುತ್ತೆ. ಅದು 1 800 2 kg ತನಕ ನೀವು ಹುಂಜ ಮಾರಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ನೀವು ಹೆಂಗೆ ಬೇಕಾದ್ರೂ ಮಾರ್ಕೊಬೋದು. ನನಗೆ ಇವತ್ತೇ ಬೇಕಾದ್ರೂ ಮಾರಿದ್ರೆ ನಿಮಗೆ ನಾಟಿ ಕೋಳಿ ದುಡ್ಡು ಆಗುತ್ತೆ. ಬೇರೆ ಇದರಲ್ಲಿ ಬೇರೆ ಬಿಸ್ನೆಸ್ಸಲ್ಲಿ ಅದು ಹೆಂಗೋ ಗೊತ್ತಿಲ್ಲ. ಇದು ಚಿನ್ನ ಸೇಮ್, ಇದು ಚಿನ್ನ ಹೆಂಗೆ ಮಾಡ್ತೀರಾ ಅದೇ ಥರ ನಾಟಿ ಕೋಳಿ ಮಾರ್ಕೊಬೋದು. 200 ಮರಿ ಸಾಕಬೇಕಾದ್ರೆ ಒಂದು 10 ರೂಮ್ ಇದ್ದರೆ ಒಂದು 100 ಕೋಳಿ ಸಾಕ್ಬೋದು. ಅದೇ ನೀವು ಒಂದು 5 ಕುಂಟೆ 4 ಕುಂಟೆ 6 ಕುಂಟೆ ಜಾಗ ಇದೆ ಅಂದರೆ ಒಂದು 200 300 500 ಸಾಕ್ಬೋದು. ಅದೇ ನೀವು ಲೆಂತಾಗಿ ಸೆಡ್ ಹಾಕ್ಬಿಟ್ಟು ಒಂದು 50 ಅಡಿ ಉದ್ದ ಅಗಲ 25 ಅಡಿ ಹಾಕ್ಬಿಟ್ರೆ ಔಟ್ ಆಫ್ ಸ್ಟೇಷನಲ್ಲಿ ಬಿಟ್ಟು ಮೇಯಿಸ್ಬಿಟ್ಟು ಬೆಳಗ್ಗೆ ಒಂದು 8 ಗಂಟೆಗೆ ಆಚೆ ಕಡೆ ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಆಚೆ ಕಡೆ 8 ಗಂಟೆಗೆ ಹೋಗ್ಬಿಟ್ಟು ಸಾಯಂಕಾಲ 5 ಗಂಟೆ 6 ಗಂಟೆ ಓಪನ್ ಫೀಡ್ ತಿನ್ಕೊಂಬಂದರೆ ಮತ್ತೆ ನಿಮ್ಗೆ 6 ಗಂಟೆ ಒಳಗೆ ಫಾರ್ಮಲ್ಲಿ ಬಂದುಬಿಡುತ್ತೆ. ಫಾರ್ಮಲ್ಲಿ ಒಳಗೆ ಬಂದುವಾಗ ದೊಡ್ಡದಾದಮೇಲೆ ನೀವು ಏನಿ ಟೈಪು ಬಿದಿರುಗಳು ಲಾಕ್ ಮಾಡಿಬಿಟ್ಟು ಏನಿ ಟೈಪ್ ಮಾಡಿಬಿಟ್ರೆ ಮೇಲೆ ಅದ್ರ ಮೇಲೆ ಮಲ್ಕಂತದೆ. ಮೊಟ್ಟೆ ಕೊಡಬೇಕಾದ್ರೆ ಕೆಳಗೆ ಬುಟ್ಟಿ ಇಟ್ಬಿಟ್ರೆ ಕೆಳಗೆ ಮೊಟ್ಟೆ ಕೊಟ್ಬಿಡುತ್ತೆ. ನಿಮಗೆ ಕಮ್ಮಿ ಜಾಗದಲ್ಲಿ ಜಾಸ್ತಿ ಕೋಳಿ ಮೇಯಿಸ್ಬೋದಂದರೆ ಈ ಥರ ಓಪನ್ ಫೀಡಲ್ಲಿ ಬಿಟ್ಬಿಡಬೇಕು. ಬೆಳಗ್ಗೆ 1 ಅವರ್ ನಿಮ್ಮ ಫೀಡ್ ಕೊಡ್ತೀರಾ, ಯಾವುದನ್ನ ಭತ್ತ ರಾಗಿ ಇಲ್ಲ ಮುಸ್ಕಿನ್ ಜೋಳ ನುಚ್ಚು ಕೊಟ್ಟರೆ ತಿನ್ಕೊಂತದೆ. ಮತ್ತು 8 ಗಂಟೆ ಮೇಲೆ ಇಪ್ನಿ ಎಲ್ಲ ಹೋದ ಮೇಲೆ ಒಂದು ಸ್ವಲ್ಪ ಬಿಸಿಲು ಬಂದ ಮೇಲೆ ಆಚೆ ಕಡೆ ಬಿಟ್ಟರೆ ನಿಮಗೆ ಹಂಗೆ ಓಪನ್ ಫೀಡ್ ಮೇಯಿಸ್ಕೊಂಬರುವಾಗ ಅದು ಹುಳ ಹುಟ್ಟ ನುಗ್ಗೆ ಸೊಪ್ಪು ಅಗ್ಗೆ ಸೊಪ್ಪು ಗೆದಲು ಹುಳ ಎಲ್ಲ ತಿನ್ಕೊಂಬರ್ತದೆ ಓಪನ್ ಫೀಡು. ಅದರಲ್ಲಿ ನಿಮಗೆ ಫುಡ್ಡಿಂದು ಅದರಲ್ಲಿ ಮಿಕ್ಕುತ್ತೆ. ನಿಮಗೆ ಅದರಲ್ಲಿ ಒಂದು ಲಾಭ ಬಂದುಬಿಡುತ್ತೆ. ನಿಮಗೆ ಫುಡ್ಡಿನ ಖರ್ಚು ಅರ್ಧ ಅದರಲ್ಲಿ ಹೋಗ್ಬಿಡುತ್ತೆ ಅಷ್ಟೇ. ನೀವು ಮೇಂಟೆನೆನ್ಸ್ ಮೇಲೆ ಡಿಫ್ರೆನ್ಸ್ ಸರ್ ಅಷ್ಟೇ. ನಾವು ಯಾವ ಥರ ಮೇಂಟೈನ್ ಮಾಡ್ತೀರಿ. ಒಬ್ರೊಬ್ರು ಹೇಳ್ತಾರೆ ಬನ್ನಿ ನಾನು ನಿಮ್ಮ ಕ್ಲಾಸ್ ಕೊಡ್ತೀನಿ ಕೋಳಿ ಹೆಂಗೆ ಮೇಯಿಸೋದಂತ. ಏನೂ ಬೇಡ ಸರ್, ನೀವು ತಗೊಳ್ಳುವಾಗ ಹೇಳಿ ಅಲ್ಲೇ ಬಂದು ನಾವು ಒಂದು ½ ಅನ್ ಅವರ್ ಯಾವ ಥರ ಮೇಯಿಸ್ಬೇಕು ಹೆಂಗೆ ಮೇಯಿಸ್ಬೇಕು ನಾವೇ ಹೇಳ್ಕೊಟ್ಟು ಬರ್ತೀವಿ. ನೀವು ಆ ಥರನೇ ಮೇಂಟೈನ್ ಮಾಡಿದ್ರೆ ಸಾಕು. ಇದಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ನಾನು ಕ್ಲಾಸ್ಗೆ ಹೋಗ್ತೀನಿ ಸರ್ ಕೋಳಿ ಮೇಯ್ಸೋಕ್ಕೆ ಕ್ಲಾಸ್ ಬೇಕೇನು ಸರ್, ಒಂದು 5 ನಿಮಿಷ ನಾವು ಹೇಳ್ಕೊಟ್ರೆ ಅಷ್ಟೇ. ಈ ಥರ ಫುಡ್ ಹಾಕಬೇಕು, ಈ ಥರ ಮೇಂಟೈನ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಹತ್ರ ನೀವು ಅಪ್ಡೇಟಲ್ಲಿದ್ದರೆ ಸಾಕು. ಸರ್ ಮೊಬೈಲಲ್ಲಿ ಈ ಥರ ಆಗಿದೆ ಹಿಂಗೆ ಆಗಿದೆ ಸಮಸ್ಯೆ ಏನು ಮಾಡೋಣ ಅಷ್ಟೇ ಮುಗೀತು. ಇಷ್ಟು ದಪ್ಪ ಆಗಿದೆ ಇಲ್ಲ ಇಷ್ಟು ಮೊಟ್ಟೆ ಕೊಡ್ತವೆ, ಇವಾಗ ಹೆಂಗೆ ನಾವು ಜಾಸ್ತಿ ಮಾಡೋದು. ಇವಾಗ ನೋಡಿ ಇದನ್ನೇ ವೆಂಟಿಲೇಷನು ಕೆಳಗೆ ಒಂದು 3 ಅಡಿ 3.5 ಅಡಿ ಹೈಟ್ ಮಾಡಿಬಿಟ್ಟು ಮಿಕ್ಕಿದ ಮೇಲೆ ಹೈಟಾಗೆ ಈ ಥರ ಮೆಸ್ಸು ಹಾಕ್ಬಿಟ್ರೆ ವೆಂಟಿಲೇಷನ್ ಗಾಳಿ ಓಡಾಡುತ್ತೆ. ಗಾಳಿ ಓಡಾಡುವಾಗ ಅವಾಗ ಏನಾಗುತ್ತೆ ಆರಾಮಾಗಿರ್ತದೆ ಒಳಗೆ. ಬಿಸಿಲು ಟೈಮಲ್ಲಿ ಮಾತ್ರ ಆಚೆ ಕಡೆ ಬಿಟ್ಟು ಮತ್ತು ನೀವು ಬೆಳಗ್ಗೆ ಸಾಯಂಕಾಲ ಒಳಗೆ ಬಿಟ್ಕೋಬೋದು ಅಷ್ಟೇ. ಮಳೆನಲ್ಲಿ ಬರುವಾಗ ಅದೇ ಬಂದುಬಿಡುತ್ತೆ. ನೀವು 1 ತಿಂಗಳು ಆದಮೇಲೆ ಆಚೆ ಕಡೆ ಬಿಡಬೇಕು. ಆ 1 ತಿಂಗಳು ನಾವು ನಿಮಗೆ ಮೇಯಿಸ್ಕೊಟ್ಟು ಜವಾಬ್ದಾರಿ ನಮ್ಮದು. ಯಾಕಂದರೆ ಚಿಕ್ಕ ಮರಿ ಡೇ ಓಲ್ಡ್ ತೊಗೊಂಡ್ರೆ ಜಾಸ್ತಿ ಮಾರ್ಟಾಲಿಟಿ ಬರುತ್ತೆ. ಅದಕ್ಕೆ ನೀವು ಬ್ರೂಡಿಂಗ್ ಕೊಡಬೇಕು, ಆ ಕಷ್ಟ ಇರುತ್ತೆ. ಅದು ಬೇಡ. ನೀವು ಸಣ್ಣ ಪುಟ್ಟ 200 300ಇಂದನೇ ಸ್ಟಾರ್ಟ್ ಮಾಡಬೇಕಾದ್ರೆ 1 ಮಂತ್ ಮರಿನೇ ತಗೋಬೇಕು. ಸರ್ ಇದು 21 ದಿವಸ ಆಗುತ್ತೆ, ಇನ್ನೂ 10 ದಿನ ಬಿಟ್ಟು ಕಸ್ಟಮರಿಗೆ ಕೊಟ್ಬಿಡ್ತೀನಿ. 30-35 ದಿನಕ್ಕೆ 10-15 ದಿನ ಬಿಟ್ಟು ಕೊಟ್ಬಿಡ್ತೀನಿ. ಅವ್ರು ತೊಗೊಂಡಾದ್ಮೇಲೆ ನನಗಿಲ್ಲ ಒಳಗೆ ಮೇಯಿಸ್ಬೇಕು, ನಾನು ಯಾವ್ದಾನ ಬೆಳಗ್ಗೆ ಫುಡ್ ಹಾಕ್ಬಿಟ್ಟು ಸಾಯಂಕಾಲ ಹೋಗ್ಬಿಟ್ಟು ಮನೆಗೆ ಬರ್ತೀನಿ ಅನ್ನುವಾಗ ಆ ಒಳಗೇನು 200 ಕೋಳಿಗೆ ಏನು ಫುಡ್ಡೋ ಸ್ವಲ್ಪ ಫುಡ್ಡಿನ ಖರ್ಚು ನಿಮ್ಗೆ ಜಾಸ್ತಿ ಆಗುತ್ತೆ. ಇಲ್ಲ ನಾನು ಆಚೆ ಕಡೆ ಬಿಡ್ತೀನಿ ಅಂದರೆ ಸೊಪ್ಪುಗಳು ಅವು ಇವು ತಿನ್ಕೊಂಬರ್ತದೆ. ಆವಾಗ ನಿಮಗೆ ಆ ಖರ್ಚು ಅದರಲ್ಲೇ ನಿಮಗೆ ಲಾಭ ಆಗುತ್ತೆ. ನೀವು ಇದರಿಂದ ದೊಡ್ಡದಾಗಬೇಕು ಹಂಗಂದರೆ 1000 ಮರಿ ಬಿಡ್ತೀರ ಅಂತ ಇಟ್ಕೊಳ್ಳಿ. ಇದನ್ನು ಹೆಂಗೆ ಮಾರೋದು, ಮಾರಾಟ ಮಾಡಬೇಕಾದ್ರೆ 4 ಜನ ಬಂದು 200 ತೊಗೊಂಡ್ರೂ ಮುಗೀತು, ಇಲ್ಲ 5 ಜನ ಬಂದು ತೊಗೊಂಡ್ರೂ ಮುಗೀತು. ಆ ಥರ ನೀವು ಈ ಕೋಳಿಯಿಂದನೇ ನೀವು ಬೆಳಿಬೇಕಾದ್ರೆ ನೀವು ಫಸ್ಟು ನಾಟಿ ಕೋಳಿ ತಗೊಳ್ಳಿ. ಇನ್ನೊಂದು ವಾಟರ್ ಕೊಡೋದು ನಿಮಗೆ ಒಳ್ಳೆ ಥರ ನೋಡಿ, ಈ ಥರ ಯಾವುದಾನ ವಾಟರ್ ಟ್ಯಾಂಕ್ ಅಂದರೆ ಲಿಂಕ್ ಲೈನ್ ಮಾಡ್ಕೋಬೋದು. ಯಾವುದು ನೋಡಿ ಯಾವುದು ಗಲೀಜಿಲ್ಲ, ನೀಟಾಗಿರುತ್ತೆ. ಈ ಥರ ನೀರು ಅದು ಹೊಟ್ಟೆಗೆ ಏನು ಆಹಾರ ಕೊಡ್ತೀವೋ ಫೀಡ್ ಆಗಲಿ ನೀರಾಗಲಿ ಅದು ಆರೋಗ್ಯವಾಗಿದ್ರೇ ನಮಗೆ ಆರೋಗ್ಯ. ನಾಟಿ ಕೋಳಿ ಅದು ಆರೋಗ್ಯವಾದ ಫುಡ್ ತಿಂದ್ರೇ ನಮಗೆ ಆರೋಗ್ಯ. ಅದಕ್ಕೆ ಇವು ಸೊಪ್ಪುಗಳು ಕಾಯಿಗಳು ಈ ವೇಸ್ಟು ತರಕಾರಿಗಳು ಅಂಗಡಿನಲ್ಲಿ ಮಿಕ್ಕೋದು ಇಲ್ಲ ನಿಮ್ಮ ಜಮೀನಲ್ಲೇ ಮಿಕ್ಕೋದು, ನೀವು ಯಾವುದನ್ನ ಕಟ್ ಮಾಡಿ ಹಾಕಿ ಯಾವ ಸೊಪ್ಪನ್ನು ಹಾಕಿ ತಿಂದ್ರೇ ನಾಟಿ ಕೋಳಿ ಅಲ್ವಾ. ಅದು ನಾಟಿ ಕೋಳಿ ಎಲ್ಲ ಶಕ್ತಿ ಇದ್ರೇ ಮನುಷ್ಯರು ನಾವು ತಿನ್ನುವಾಗ ಆ ಶಕ್ತಿ ನಮಗೆ ಬರುತ್ತೆ ಅಲ್ವಾ. ಅದಕ್ಕೇ ಇದು ಫಸ್ಟ್ ಕ್ವಾಲಿಟಿ ಅಂತ ಬೆಸ್ಟಾಗಿ ನೀವು ತಗೋಬೋದು. ನೀವು ಎಲ್ಲಾನ ಇರಲಿ ಎಷ್ಟು ಜಾಗನ ಇರಲಿ ಆ ಜಾಗಕ್ಕೆ ನಾವು ಎಷ್ಟು ಮೇಯಿಸ್ಬೇಕು. ಫಸ್ಟ್ ನಿಮ್ಮ ಹತ್ರ ಕಮ್ಮಿ ಜಾಗ ಇದೆ ಅಂದರೆ ಕಮ್ಮಿ ಬಿಟ್ಕೊಳ್ಳಿ, ಇಲ್ಲ ನನ್ನ ಹತ್ರ ಜಾಸ್ತಿ ಜಾಗ ಇದೆ ಅಂದರೆ ಜಾಸ್ತಿ ಬಿಟ್ಕೊಳ್ಳಿ. ಯಾಕಂದರೆ ಮೇಂಟೆನೆನ್ಸ್ ಒಂದೇ, ಲಾಭ ನಿಮಗೆ ಸಿಕ್ಕೋದು ಜಾಸ್ತಿ. ಅದಕ್ಕೆ ಹೇಳ್ತಾರೆ ಅದು. ಬ್ರಾಯ್ಲರ್ ಕೋಳಿಯಲ್ಲಿ ತಗೊಂಡು ನೀವು ಅವತ್ತೇ ಮಾಂಸ ತಿಂದು ಅವತ್ತೇ ನಮ್ಗೆ ಇದಾಗುತ್ತೆ ಅಂದರೆ ಕಾಯಿಲೆನೇ ಅದು. ನಾಟಿ ಕೋಳಿ ಅಂದರೆ ನೀವು ಬಿಳೆ ಕೋಳಿ ಇವಾಗ ಬಾಯ್ಲರ್ ಮೊಟ್ಟೆ ತಿಂತೀರಾ ಅಂತ ಇಟ್ಕೊಳ್ಳಿ, ಒಂದು ಮೊಟ್ಟೆ ಅದರಲ್ಲಿ ಬರೋ ವಿಟಮಿನ್ಸು ಯಾವುದಾನ ಇರಲಿ, ಇದು ಅದು 10 ಕೋಳಿ ಮೊಟ್ಟೆ ತಿನ್ನೋದು ಇದು ಒಂದೇ ಮೊಟ್ಟೆ ತಿನ್ಬೋದು ನೀವು. ಆ ಒಂದು ಮೊಟ್ಟೆಗೂ ಅದು ಈಕ್ವಲ್ ಆಗೋಲ್ಲ. ಬಟ್ ನಿಮಗೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಅದರಲ್ಲಿ ಇದು ಶಕ್ತಿ ಇವಾಗ ವಾದ ನೋವು ಮಂಡಿ ನೋವೆಲ್ಲ ಬರುತ್ತಲ್ಲ, ಯಾವುದರಿಂದ? ಆ ಕೋಳಿಯಿಂದನೇ ಬರೋದು. ಆ ಕೋಳಿಗೆ ಫುಲ್ ಕೆಮಿಕಲ್ಲು ಆ ಫುಡ್ಡಲ್ಲಿ ಹಾಕ್ತಾರೆ.
ಇದು ಮನುಷ್ಯರು ತಿಂದಂಗೆ ನಾವು ತಿನ್ನೋದು ಯಾವ್ದು ತಿಂತದೆ ಹೇಳಿ? ಭತ್ತ, ರಾಗಿ, ಜೋಳ, ನುಚ್ಚು ಎಲ್ಲ, ಸಜ್ಜೆ ಎಲ್ಲ ತಿನ್ನುತ್ತೆ. ನಾವೇನು ತಿಂತೀವೋ ಅದೇ ನಾಟಿ ಕೋಳಿ ತಿಂತದೆ. ಆ ನಾಟಿ ಕೋಳಿನ ನಾವು ತಿನ್ನುವಾಗ ನಾವೇನಾಗುತ್ತೆ, ಅದ್ರ ಶಕ್ತಿ ನಮಗೆ ಸಿಕ್ಕುತ್ತೆ, ಅದರಿಂದ ವಿಟಮಿನ್ ನಮಗೆ ಸಿಕ್ಕುತ್ತೆ. ಅದಕ್ಕೆ ನಮಗೆ ಯಾವುದಾನ ಒಂದು ಕಾಯಿಲೆ ಪೈಲ ಆಗಲಿ ಏನು ಕೊಡೋಕೆ ಹೇಳ್ತಾರೆ ಹೇಳಿ? ನಾಟಿ ಕೋಳಿ ಕೊಡಿ ಅಂತಾರೆ. ನಾಟಿ ಸಾಂಬಾರು ತಿನ್ನಿ ಏನಾಗಲ್ಲ ಅಂತಾರೆ. ಅದೇ ಬ್ರಾಯ್ಲರ್ ಹೇಳ್ತಾರಾ? ಯಾರೂ ಹೇಳಲ್ಲ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ನೋಡಿ. ಸರ್ ನಿಮಗೆ ಡೆಲಿವರಿ ಬೇಕಾದರೆ ಹೇಳಿ, ಬೆಂಗಳೂರಿಂದ 200 ಕಿಲೋಮೀಟ್ರ್ ಆದರೆ ಫ್ರೀ ಡೆಲಿವರಿ. ಅಲ್ಲ 200 ಕಿಲೋಮೀಟ್ರ್ ಮೇಲ್ಗಡೆ ಬಂದರೆ ಅದು ಯಾವ ಊರ ಏನೋ ನೀವು ಕೇಳ್ಕೊಂಡು ಅದರಲ್ಲಿ ಏನು ಚಾರ್ಜಸ್ ಆಗುತ್ತೆ ನಿಮ್ಮ ಕಡೆಯಿಂದ ತೊಗೊತೀವಿ. 200 ಕಿಲೋಮೀಟ್ರ್ ಗಂಟ ನಮ್ಮ ಫ್ರೀ ಡೆಲಿವರಿನೇ. ನೀವು ಎಲ್ಲೇನ ಕರೆ ಮಾಡಿ, ನಾವು ಅಲ್ಲೇ ಬಂದುಬಿಡ್ತೀವಿ ನಿಮ್ಮ ಜಾಗಕ್ಕೆ. ಇನ್ನೊಂದು, ನಿಮ್ಮ ಪ್ಲೇಸ್ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಪ್ಲೇಸಲ್ಲಿ ಎಷ್ಟು ಬಿಡ್ಬೋದು ಕೋಳಿ ಅಂತ. ನಾವೇ ಬಂದು ನೋಡಿಬಿಟ್ಟು ಒಂದು ಟೀಚಿಂಗ್ ನಿಮ್ಗೆ ಕೊಟ್ಬಿಟ್ಟು, ಕ್ಲಾಸ್ ಕೊಟ್ಬಿಟ್ಟು, ಅವೇರ್ನೆಸ್ ಕೊಟ್ಬಿಟ್ಟು ಈ ಥರ ಮೇಸ್ಕಳಿ ಅಂತ ನಿಮ್ಮ ಜಾಗ ನೋಡಿದ್ರೆ ನಿಮಗಿಂತ ನಮ್ಗೆ ಗೊತ್ತಾಗುತ್ತೆ ಸರ್. ನೀವು ಏನು ಹೇಳ್ತೀರಾ ಫೋನಲ್ಲಿ? 200 ಕೋಳಿ ಮೇಯಿಸ್ಬೋದಾ? ಅಷ್ಟೇ ತೊಗೊಂಬನ್ನಿ ಅಂತೀರಾ. ಇಲ್ಲ ಅಲ್ಲಿ ಹೋಗಿ ನೋಡಿದ್ರೆ 500 ಕೋಳಿ ಮೇಯಿಸ್ಬೋದಾ? ಅಷ್ಟೊಂದು ಜಾಗ ಇಟ್ಕೊಂಡಿರ್ತಾರೆ. 500 ಕೋಳಿ ಎನ್ನುವಾಗ ಒಂದು 400 ಬಿಟ್ರೆ ಸಾಕು. ಯಾಕಂದರೆ ಕಮ್ಮಿ ಇದರಿಂದ ಇದು ತಿಂತ ದಪ್ಪ ಆಗ್ತಾ ನಿಮ್ಮ ಲಾಭವೂ ದಪ್ಪ ಆಗುತ್ತೆ. ಆ ಥರ ಚಿಕ್ಕದ್ರಿಂದ ದೊಡ್ಡದಾಗುತ್ತೆ. ನೀವು ಇದರಿಂದನೇ ಹೋಗಿ ನಮಗೆ ಕಾಲ್ ಮಾಡಿ. ನೀವು ಕರೆಕ್ಟಾಗಿರೋ ಕೋಳಿ ಮುಂಚೆನೇ ಹೇಳಿ, ಹುಂಜ ಇಷ್ಟು, ಏಟ ಎಷ್ಟು, ನಾವು ಚಿಕನ್ ಪರ್ಪಸ್ಗೆ ಬೇಕಾ, ಎಗ್ ಪರ್ಪಸ್ಗೆ ಬೇಕಾ, ಅದು ನೀವು ಕರೆಕ್ಟಾಗಿ ಮುಂಚೆನೇ ಹೇಳಿ. ನಿಮ್ಗೆ ಯಾವ ಟೈಪ್ ಬೇಕಾ ಅದೇ ಟೈಪ್ ಎತ್ಕೊಂಬಂದು ಕೊಡ್ತೀವಿ.